ಪ್ರತಿಯೊಬ್ಬರೂ ತಮ್ಮ ವೃತ್ತಿ ಜೀವನದಲ್ಲಿ ಒಂದು ಮೈಲುಗಲ್ಲನ್ನು ನಿರ್ಮಿಸಲು ಬಯಸುತ್ತಾರೆ. ಆದರೆ ತೀವ್ರ ಶ್ರಮವು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡಲು ವಿಫಲವಾಗಬಹುದು. ಇದರ ಹಿಂದೆ ನಮ್ಮ ಜನ್ಮ ಕುಂಡಲಿ, ವಿವಿಧ ಗ್ರಹಗಳ ಪ್ರಭಾವ ಇದ್ದರೂ ಇರಬಹುದು. ಅದಕ್ಕಾಗಿಯೇ ನಮ್ಮ ಜಾತಕದ ಪ್ರಕಾರ ಸರಿಯಾದ ವೃತ್ತಿಜೀವನವನ್ನು ಎಚ್ಚರಿಕೆಯಿಂದ ಆರಿಸುವುದು ಮುಖ್ಯವಾಗಿದೆ. ಪ್ರತಿಯೊಬ್ಬರೂ ತಮಗೆ ಹೊಂದುವ ಕ್ಷೇತ್ರವನ್ನು ಆಯ್ದುಕೊಳ್ಳುವುದು ಬಹು ಮುಖ್ಯ ಎಂದು ಪರಿಗಣಿಸಲಾಗುತ್ತದೆ. ಇಂದು ನಾವು ಕಟಕ ರಾಶಿಯವರಿಗೆ ಹೊಂದುವ ಉದ್ಯೋಗ ಕ್ಷೇತ್ರ ಯಾವುದು ಎಂಬುದನ್ನು ತಿಳಿಯೋಣ. ರಾಶಿ ಚಕ್ರದಲ್ಲಿ 4ನೇ ರಾಶಿ ಕಟಕ ರಾಶಿ. ಈ ರಾಶಿಯವರು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಮನೆ ಮತ್ತು ಕುಟುಂಬವನ್ನು ಪ್ರೀತಿಸುತ್ತಾರೆ. ಈ ರಾಶಿಯವರು ಬಲವಾದ ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ಉಳ್ಳವರು. ಹಾಗಾಗಿ ಜನರನ್ನು ಚೆನ್ನಾಗಿಯೇ ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವರು ಹೊರಗೆ ಒರಟುತನದಿಂದ ಕಂಡರೂ ಇವರ ಮನಸ್ಸು ಮೃದುವಾಗಿರುತ್ತಾರೆ. ಇವರು ನಿಷ್ಠೆ, ಅತಿ ಭಾವುಕತೆ ಹಾಗೂ ಕಾಳಜಿಗೆ ಹೆಸರುವಾಸಿ. ಇನ್ನೊಂದು ಕಡೆಯಲ್ಲಿ ಆಗಾಗ ಬದಲಾಗಬಲ್ಲ, ಭಾವುಕ ಮತ್ತು ಅತಿಯಾಗಿ ಒಬ್ಬರನ್ನು ಹಚ್ಚಿಕೊಳ್ಳುವಂತಹ ವ್ಯಕ್ತಿ. ಕಟಕ ರಾಶಿಯ ಜನರು ಯಾವಾಗಲೂ ಉತ್ಸಾಹದಿಂದ ತುಂಬಿರುತ್ತಾರೆ. ಅಂತಹ ಗುಣಗಳು ಅವರ ವೃತ್ತಿಜೀವನದಲ್ಲಿ ಪ್ರಮುಖ ಮೈಲುಗಲ್ಲು ಸಾಧಿಸಲು ಸಹಾಯ ಮಾಡುತ್ತದೆ. ಒಂದೇ ನಿರ್ಧಾರದಲ್ಲಿ ತಮ್ಮ ತಂಡವನ್ನು ಹೇಗೆ ಒಟ್ಟುಗೂಡಿಸುವುದು ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡುವುದು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಇದಕ್ಕಾಗಿಯೇ ರಾಜಕೀಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವುದು ಅವರಿಗೆ ಹೆಚ್ಚು ಯೋಜನಕಾರಿಯಾಗಲಿದೆ. ನೀವು ಅನೇಕ ವಿಧಾನಗಳ ಮೂಲಕ ಆದಾಯ ಮತ್ತು ಹಣವನ್ನು ಪಡೆಯುತ್ತೀರಿ. ಸಂಪತ್ತಿನ ಹೆಚ್ಚಳ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದರಿಂದ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಆದರೆ ಆರ್ಥಿಕ ವಿಷಯಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ. ಏಕೆಂದರೆ ವೃತ್ತಿಯಲ್ಲಿನ ಬಡವಾಳವು ಒಮ್ಮೊಮ್ಮೆ ಹಣದ ನಷ್ಟವಾಗಬಹುದು. ಆದ್ದರಿಂದ ಹಣಕಾಸಿನ ವಿಷಯಗಳ ಬಗ್ಗೆ ಯೋಚಿಸದೆ ಯಾವುದೇ ಹೆಜ್ಜೆ ಇಡಬೇಡಿ. ಕಟಕ ರಾಶಿಯವರ ಕೌಶಲ್ಯವೆಂದರೆ ಅವರು ಸುಲಭವಾಗಿ ಎಲ್ಲರ ಗಮನವನ್ನು ಸೆಳೆಯಬಹುದು, ಮೆಚ್ಚುಗೆಯನ್ನು ಗಳಿಸುತ್ತಾರೆ. ಅಂದರೆ ಅಂತಹ ಜನರು ಉತ್ತಮ ಶಿಕ್ಷಕ. ವೃತ್ತಿಜೀವನವು ಕಟಕ ರಾಶಿಯರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಕೆಲಸದಲ್ಲಿ ನಿಮ್ಮ ಶಿಸ್ತನ್ನು ಮುಂದುವರಿಸುತ್ತೀರಿ. ಶಿಕ್ಷಕ ವೃತ್ತಿಜೀವನವು ಕೆಲಸದ ಸ್ಥಳದಲ್ಲಿ ಸವಾಲುಗಳ ಹೊರತಾಗಿಯೂ ನೀವು ಗಡುವನ್ನು ಪೂರೈಸುವಲ್ಲಿ ಯಶಸ್ವಿಯಾಗುತ್ತೀರಿ. ನಿಮ್ಮ ಸಂವಹನ ಕೌಶಲ್ಯವು ವಿದ್ಯಾರ್ಥಿಗಳನ್ನು ಮೆಚ್ಚಿಸುತ್ತದೆ. ತಂಡದ ಸಭೆಗಳಲ್ಲಿ ನಿಮ್ಮ ವರ್ತನೆ ನಿರ್ಣಾಯಕವಾಗಿದೆ. ನಿಮ್ಮ ಪರಿಕಲ್ಪನೆಗಳನ್ನು ತೆಗೆದುಕೊಳ್ಳುವವರು ಇರುತ್ತಾರೆ. ಉನ್ನತ ಶಿಕ್ಷಣ ಪಡೆಯಲು ಯೋಜಿಸುತ್ತಿದ್ದರೆ ಮತ್ತು ಅದರ ಪರೀಕ್ಷೆಗಳಿಗೆ ಹಾಜರಾಗುತ್ತಿದ್ದರೆ ಯಶಸ್ಸು ಸಿಗುತ್ತದೆ. ಕಟಕ ರಾಶಿಯವರು ದಾದಿಯರು, ನರ್ಸ್, ವೈದ್ಯ ವೃತ್ತಿಯ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದಲ್ಲದೆ ಪತ್ರಕರ್ತರಾಗಿಯೂ ಅವರು ಉತ್ತಮ ಕೆಲಸಗಾರರೆಂದು ಸಾಬೀತುಪಡಿಸುತ್ತಾರೆ. ಕಟಕ ರಾಶಿಯವರು ಕೆಲಸ ಮಾಡುವಾಗ ಭದ್ರತೆ ಮತ್ತು ಹಣ ಎರಡನ್ನೂ ನೋಡುತ್ತಾರೆ. ಅವರು ಉತ್ತಮ ಮೊತ್ತವನ್ನು ಗಳಿಸುವ ಸಾಮರ್ಥ್ಯ ಹೊಂದಿದ್ದಾರೆ, ಆದರೆ ಕಣ್ಣು ಮಿಟುಕಿಸುವುದರಲ್ಲಿ ಖರ್ಚು ಮಾಡುತ್ತಾರೆ. ವಾಸ್ತವದಲ್ಲಿ ಅವರು ತಮ್ಮ ಹಣವನ್ನು ಹೂಡಿಕೆ ಮಾಡಲು ಸಿದ್ಧರಿಲ್ಲ. ಇಂದು ಹೂಡಿಕೆ ಮಾಡಿದರೆ ನಾಳೆ ಹೆಚ್ಚಾಗುತ್ತದೆ ಎಂಬುದರ ಬಗ್ಗೆ ನಂಬಿಕೆ ಇರುವುದಿಲ್ಲ. ಕಟಕ ರಾಶಿಯವರು ಆರ್ಥಿಕ ತಜ್ಞರಾಗಿದ್ದರೆ ಬಹಳ ತರ್ಕಬದ್ಧವಾಗಿ ಸಮಯ ಮತ್ತು ಹಣವನ್ನು ನಿರ್ವಹಿಸುತ್ತಾರೆ. ಕಟಕ ರಾಶಿ ಜನರು ತಮ್ಮ ವಿಶ್ಲೇಷಣಾತ್ಮಕ ಮನಸ್ಥಿತಿಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಅವರ ವೃತ್ತಿಜೀವನದ ಎತ್ತರವನ್ನು ತಲುಪುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹೆಚ್ಚಿನ ಬೆಳವಣಿಗೆ, ಆದಾಯ ಮತ್ತು ಅವಕಾಶಗಳನ್ನು ನೀಡುವ ವ್ಯವಹಾರಗಳನ್ನು ಅವರು ಆಯ್ಕೆ ಮಾಡುತ್ತಾರೆ. ಆದ್ದರಿಂದ ಅವರು ಗಣಿತ, ಭೌತಶಾಸ್ತ್ರ, ಹಣಕಾಸು, ಇಂಜಿನಿಯರಿಂಗ್, ಸಂಶೋಧನೆ, ಔಷಧ, ವಾಸ್ತುಶಿಲ್ಪ, ಹೂಡಿಕೆ ಮತ್ತು ಷೇರು ಮಾರುಕಟ್ಟೆ ತಮ್ಮ ಅದೃಷ್ಟದ ಕ್ಷೇತ್ರ ಎಂದು ಸಾಬೀತುಪಡಿಸಬಹುದು. ಕಟಕ ರಾಶಿಯ ಜನರು ವಾಹನ ಚಾಲನೆಯಲ್ಲಿ ಸಹ ವೃತ್ತಿಯನ್ನು ಮಾಡಬಹುದು. ವಾಹನದ ಚಾಲಕರಾಗಿ, ಮಾಲೀಕರಾಗಿ, ಗ್ಯಾರೇಜಿನ ಸಿಬ್ಬಂದಿಯಾಗಿ,
ತಂತ್ರಜ್ಞರಾಗಿ ಉದ್ಯೋಗವನ್ನು ಮಾಡಬಹುದು. ಅದುವಲ್ಲದೆ ಕಬ್ಬಿಣಕ್ಕೆ ಸಂಬಂಧಿಸಿದ ಕೆಲಸ ಇವರಿಗೆ ಕೈ ಹಿಡಿಯುತ್ತದೆ. ಕಬ್ಬಿಣಕ್ಕೆ ಎಂದರೆ ವಾಹನವಷ್ಟೇ ಅಲ್ಲ, ಹಾರ್ಡ್ವೇರ್ ಅಂಗಡಿ, ಸಿಮೆಂಟ್ ಅಂಗಡಿ, ವೆಲ್ಡಿಂಗ್ ಶಾಪ್, ಟ್ರಕ್ಟರ್ ಚಾಲನೆ ಮತ್ತು ಮಾಲೀಕತ್ವ, ಜೆಸಿಬಿ, ಹಿಟಾಚಿ, ಕಲ್ಲು ಕೊರೆಯಲ್ಲಿನ ಕ್ಯಾಂಟ್ರಾಕ್ಟ್ ಕೆಲಸ, ಕುಲುಮೆ ವೃತ್ತಿ, ಬೋರ್ವೆಲ್ ಹಾಕುವ ವೃತ್ತಿ, ಹೀಗೆ ಕಬ್ಬಿಣದ ಕೆಲಸಗಳು ಹೆಚ್ಚಾಗಿ ಕೈ ಹಿಡಿಯುತ್ತದೆ. ಕೊನೆ ಪಕ್ಷ 10 ಆಟೋಗಳನ್ನು ಬಾಡಿಗೆಗೆ ಬಿಟ್ಟರೂ ಹಣ ಸಂಪಾದನೆ ಮಾಡಿ ಯಶಸ್ಸು ಗಳಿಸುತ್ತಾರೆ. ಆದರೆ ಸ್ವಲ್ಪ ಅತಿಯಾದ ನಿದ್ದೆ ಮಾಡುವುದನ್ನು ತಪ್ಪಿಸಬೇಕು. ಕೆಲಸದ ಕಡೆ ಗಮನ ಕೊಡಬೇಕು. ಕೆಲಸ ಮಾಡಬೇಕಾದ ಸಂದರ್ಭಗಳಲ್ಲಿ ಕರ್ಕ ರಾಶಿಯವರು ಎಷ್ಟೇ ಕಷ್ಟವಾದರೂ ಅದನ್ನು ಯಶಸ್ವಿಯಾಗಿ ಮುಗಿಸುತ್ತಾರೆ. ಅವರು ಕೆಲಸ ಮಾಡುವಾಗ ಏಕಾಂಗಿಯಾಗಿ ಇರುವ ಬದಲು ಸಾಮಾನ್ಯವಾಗಿ ಇತರ ಜನರಿಂದ ಸುತ್ತುವರೆದಿರುವಾಗ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ತಮ್ಮ ಉದ್ಯೋಗದಾತರಿಗೆ ನಿಷ್ಠರಾಗಿರುತ್ತಾರೆ ಮತ್ತು ಕಾರ್ಯದತ್ತ ಗಮನ ಹರಿಸುತ್ತಾರೆ. ಅವರು ಕಾರ್ಪೆಂಟರ್, ಬಡಗಿ ಮತ್ತು ಅಲಂಕಾರಿಕರಾಗಿ ಉತ್ತಮ ವೃತ್ತಿ ಜೀವನವನ್ನು ನಿರ್ವಹಿಸುತ್ತಾರೆ. ನಿರ್ವಾಹಕ ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತದೆ. ಕರ್ಕ ರಾಶಿಯವರಿಗೆ ಭದ್ರತೆ ಮತ್ತು ಹಣವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿವೆ. ಅವರು ಅತಿಯಾಗಿ ಕೆಲಸ ಮಾಡುವ ನಿಜವಾದ ಕಾರಣ ಇದೇ ಆಗಿದೆ. ಅವರು ಸುಲಭವಾಗಿ ಹಣವನ್ನು ಸಂಪಾದಿಸುತ್ತಾರೆ ಮತ್ತು ಎಲ್ಲವನ್ನೂ ಒಂದೇ ಬಾರಿ ಖರ್ಚು ಮಾಡಲು ಬಳಸುವುದಿಲ್ಲ. ಉಳಿತಾಯ, ಹೂಡಿಕೆ ಮತ್ತು ಅವರ ಹೂಡಿಕೆಗಳು ಪ್ರತಿದಿನ ಬೆಳೆಯುವುದನ್ನು ನೋಡುವುದು ಅವರ ಗುರಿಯಾಗಿದೆ. ಸಮಯ ಮತ್ತು ಹಣಕಾಸು ನಿರ್ವಹಣೆಯಲ್ಲಿ ಇವರು ಅತ್ಯುತ್ತಮ. ಇದು ಮನೆಯ ಎಲ್ಲ ಹಣದ ಉಸ್ತುವಾರಿ ವಹಿಸುವ ಸಂಕೇತವಾಗಿದೆ. ಇದು ಅವರ ಪಾಲುದಾರ ಅಥವಾ ಇತರ ಕುಟುಂಬ ಸದಸ್ಯರನ್ನು ನಿಯಂತ್ರಣದಲ್ಲಿಡುತ್ತದೆ. ಇವರು ಬ್ಯಾಂಕಿಂಗ್ ಕೆಲಸ, ಫೈನಾನ್ಸ್ ಸಂಸ್ಥೆಗಳಲ್ಲಿ ವೃತ್ತಿ ಮಾಡುವುದರಿಂದ ಯಶಸ್ಸು ದೊರೆಯುತ್ತದೆ. ಕಟಕ ರಾಶಿಯವರು ವಿಸ್ತಾರವಾದ ಹಾಗೂ ಅಗಾಧ ಕಲ್ಪನೆಗಳಿಂದ ಕೂಡಿದವರು. ಒಂದು ನಿಮಿಷದಲ್ಲಿ ಒಂದು ಪದವನ್ನು ಕಥೆಯಾಗಿ ಪರಿವರ್ತಿಸಬಲ್ಲ ಸಾಮರ್ಥ್ಯ ಇವರಿಗಿದೆ. ಆದ್ದರಿಂದ ಇವರನ್ನು ಸೃಜನಶೀಲ ವ್ಯಕ್ತಿಗಳೆಂದು ಕರೆಯುವುದು ತಪ್ಪಲ್ಲ. ಕವನಗಳು ಮತ್ತು ಬರಹಗಳ ಮೂಲಕ ತಮ್ಮ ಭಾವನೆಗಳನ್ನು ಯಾರಿಗಾದರೂ ಅಥವಾ ಯಾವುದನ್ನಾದರೂ ಹಂಚಿಕೊಳ್ಳಲು ಸಂತೋಷ ಪಡುವವರು ಇವರು. ಕೆಲವರು ಕಲೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಸೃಜನಶೀಲ ಮತ್ತು ಕಲಾತ್ಮಕ ರೀತಿಯಲ್ಲಿ ನಿಮ್ಮನ್ನು ಪ್ರಸ್ತುತಪಡಿಸಲು ಇಷ್ಟಪಡುವಿರಿ. ಸಿನಿಮಾ ರಂಗದಲ್ಲಿ ಸಹ ಯಶಸ್ಸನ್ನು ಪಡೆಯಬಹುದು. ಅತ್ಯಂತ ಮುಖ್ಯವಾದ ಕಟಕ ರಾಶಿಯ ಲಕ್ಷಣಗಳಲ್ಲಿ ಒಂದು ಅವರ ನಿಷ್ಠೆ. ಈ ರಾಶಿಯವರು ಮೊದಲಿಗೆ ಹೊಂದಿಕೊಳ್ಳಲು ಕಷ್ಟವಾಗಬಹುದು, ಆದರೆ ಒಮ್ಮೆ ಅವರು ಹೊಂದಿಕೊಂಡರೆ ನಂತರ ಅವರು ನಿಮಗೆ ಜೀವನ ಪೂರ್ತಿ ಬದ್ಧರಾಗಿರುತ್ತಾರೆ. ಅದೇನೇ ಇದ್ದರೂ ಕರ್ಕಾಟಕ ರಾಶಿಯವರ ವಿಶ್ವಾಸವನ್ನು ಪೂರ್ಣವಾಗಿ ಪಡೆಯಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಕರ್ಕಾಟಕ ರಾಶಿಯವರು ತಾವು ಪ್ರೀತಿಸುವವರಿಗೆ ಸಹಾಯ ಮಾಡಲು ಏನೇನು ಬೇಕಾದರೂ ಮಾಡುತ್ತಾರೆ. ತಮ್ಮದೇ ನಂಬಿಕೆಗಳನ್ನು ಮತ್ತು ಕಟ್ಟುಪಾಡುಗಳನ್ನು ಮುರಿಯುತ್ತಾರೆ. ಇತರರೊಂದಿಗೆ ಸಹಾನುಭೂತಿ ಹೊಂದುವ ಅವರ ಬಲವಾದ ಸಾಮರ್ಥ್ಯವು ಅತ್ಯಂತ ಶ್ರದ್ಧೆಯುಳ್ಳವರಾಗಿ ಮಾಡುತ್ತದೆ. ಟೈಲರಿಂಗ್ ವೃತ್ತಿಯಲ್ಲಿ ಇವರಿಗೆ ಬಹಳ ಯಶಸ್ಸು ಸಿಗುತ್ತದೆ. ಗಾರ್ಮೆಂಟ್ ಫ್ಯಾಕ್ಟರಿ, ಟೈಲರಿಂಗ್, ಚಕ್ಕರ್ ಕೆಲಸ, ಬಟ್ಟೆ ಅಂಗಡಿ ಈ ವೃತ್ತಿಗಳು ಯಶಸ್ಸನ್ನು ತಂದುಕೊಡುತ್ತದೆ. ಕಟಕ ರಾಶಿಯ ಅಧಿಪತಿ ಚಂದ್ರ. ಹಾಗಾಗಿ ಹಟ್ಟಿಗೆ ಸಂಬಂಧಿಸಿದ ಕೆಲಸಗಳು ಯಶಸ್ಸನ್ನು ತಂದುಕೊಡುತ್ತದೆ. ಆದರೆ ರೈತ ವೃತ್ತಿಯನ್ನು ಅವಲಂಬಿಸಿರುವವರಿಗೆ ಯಶಸ್ಸು ಕಡಿಮೆ. ಸಾಲದ ಹೊರೆ ಅತಿಯಾಗಿ ಹೊರುತ್ತಾರೆ. ನಿಷ್ಠೆಯ ಜೊತೆಗೆ ಕಟಕ ರಾಶಿಯವರು ಪ್ರೀತಿಪಾತ್ರರನ್ನು ರಕ್ಷಿಸುವ ಗುಣವನ್ನು ಹೊಂದಿದ್ದಾರೆ. ಅವರು ಕುಟುಂಬ ಮತ್ತು ಆಪ್ತ ಸ್ನೇಹಿತರನ್ನು ಹೆಚ್ಚು ಗೌರವಿಸುತ್ತಾರೆ ಮತ್ತು ತಮ್ಮ ಪ್ರೀತಿಪಾತ್ರರನ್ನು ರಕ್ಷಿಸಲು ಯಾವುದೇ ಸಾಹಸಕ್ಕೂ ಸಿದ್ಧ. ಮನೆಯಲ್ಲಿಯೇ ಕರ್ಕಾಟಕ ರಾಶಿಯವರು ಹೆಚ್ಚು ಶಾಂತಿಯನ್ನು ಅನುಭವಿಸುತ್ತಾರೆ. ಅವರಿಗೆ ಮನೆ ಎಂದರೆ ಬಹಳ ಪ್ರೀತಿ. ಆದ್ದರಿಂದ ಅವರು ಅದನ್ನು ತಮ್ಮ ಪ್ರೀತಿಪಾತ್ರರಿಗೆ ಮಾತ್ರವಲ್ಲದೆ ತಮಗೂ ಸಹ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಿಕೊಳ್ಳಲು ಬಯಸುತ್ತಾರೆ. ಗೇರ್ ಕೆಲಸ, ರಿಯಲ್ ಎಸ್ಟೇಟ್, ರಸ್ತೆ ಕಾಂಟ್ರಾಕ್ಟ್ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು.
ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.